ಹಲೋ ಸ್ನೇಹಿತರೆ, ಇವತ್ತಿನ ಕ್ಲಾಸ್ ನಾವು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಇವತ್ತು ಲೆಕ್ಚರ್ 2 ಕ್ಲಾಸನ್ನು ಮಾಡೋಣ. ಇವತ್ತಿನ ಕ್ಲಾಸ್ದಾಗ ಭಾಳಷ್ಟು ಇಂಪಾರ್ಟೆಂಟ್ ಎಕ್ಸಾಮಿಗೆ ಕೇಳುವಂಥವ ಟಾಪಿಕನ್ನು ಮಾಡ್ತಾಯಿದ್ದೀನಿ. ಯಾರೂ ಈ ಕ್ಲಾಸನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಟಿನ್ಯೂಸ್ ನೋಡಿರಿ. ಫ್ರ್ಯಾಕ್ಷನ್ದು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫನ್ನು ಹೆಂಗೆ ಕಂಡುಹಿಡಿಬೇಕು ಅಂದರೆ ಭಿನ್ನರಾಶಿಗಳ ಎಲ್ ಸಿ ಎಮ್ ಎಚ್ ಸಿ ಎಫ್ ಹೆಂಗೆ ಕಂಡುಹಿಡಿಬೇಕು, ಆನಂತರ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ದ ಪ್ರೈಮ್ ಪವರ್ಸನ್ನು ಹೆಂಗೆ ತೊಗೋಬೇಕು, ಇದು ಈಗಾಗಲೇ ಕ್ಲಾಸಲ್ಲಿ ಹೇಳಿದ್ದೀನಿ. ಬಟ್ ನೆಕ್ಸ್ಟ್ ಇನ್ನೊಂದು ಏನು ಬರುತ್ತೆ ಅಂತಂದ್ರೆ ಕಾನ್ಸೆಪ್ಟ್, ಇಫ್ ದ 2 ನಂಬರ್ಸ್ ಎಕ್ಸ್ ವೈ ರೇಷು ಕೊಟ್ಟ ಎಚ್ ಎಫ್ ಕೊಟ್ಟಿದ್ದಂದ್ರೆ ಅವಾಗ ಹೆಂಗೆ ನಾವು ಕ್ವೆಶನನ್ನು ಬಿಡಿಸ್ಬೇಕು, ಇದನ್ನೆಲ್ಲ ನಾವು ಇವತ್ತು ತಿಳ್ಕೊಳ್ಳೋಣ. ಇದು ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ಎಲ್ಲರೂ ಈ ಕ್ಲಾಸನ್ನು ಕಂಟಿನ್ಯೂಸ್ ಆಗಿ ನೋಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಭಾಳಷ್ಟು ಐತಿ. ಇದು ಮೀಡಿಯಮ್ ಲೆವೆಲ್ ಇವತ್ತು, ನಾಳೆ ಅಡ್ವಾನ್ಸ್ ಲೆವೆಲ್ ಕ್ಲಾಸನ್ನು ಆಗುತ್ತೆ. ಅದಕ್ಕೆ ಇನ್ನೊಂದು ಕ್ಲಾಸ್ ಆದ್ರೆ ಮೂರು ಕ್ಲಾಸಲ್ಲಿ ಫುಲ್ ನೀವು ಪೂರ್ತಿ ಎಲ್ ಸಿ ಎಮ್ ಮತ್ತು ಎಚ್ ಎಫ್ ಚಾಪ್ಟರ್ ಮುಗಿತದ ಅಂತ ಹೇಳ್ತಾ, ಇನ್ನು ಇದೇ ಕ್ಲಾಸಲ್ಲಿ ಒಂದು 10 ಕ್ವೆಶನನ್ನು ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು ಬಿಡಿಸಿದ್ದೀನಿ. ನೀವು ಅದರಲ್ಲಿ ನೋಡ್ಬೋದು ಯಾವ ರೀತಿ ಕ್ವೆಶನ್ ಬರುತ್ತಾವೆ ಅಂತಲೂ ಗೊತ್ತಾಗ್ತದೆ. ಅದಕ್ಕಾಗಿ ಎಲ್ಲರೂ ಈ ಕ್ಲಾಸನ್ನು ನೋಡಿರಿ ಅಂತ ಹೇಳ್ತಾ ಈಗ ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿರಿ, ಇಲ್ಲಿ ಮಸ ಮತ್ತು ಲಸ ಅಂದರೆ ಏನಂತ ಕಲ್ತೀವಿ. ಎರಡು ವಿಧಾನಗಳು ಅಂದರೆ ಯಾವ್ಯಾವ ಅಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದು, ಶಾರ್ಟ್ ಡಿವಿಷನ್ ಮೆಥಡ್ ಮಾಡೋದು, ಅದನ್ನು ಕಲ್ತೀವಿ. ಆನಂತರ ಒಂದು ಮೇನ್ ಸೂತ್ರ ಕಲ್ತೀವಿ, ಮಸ ಲಸ ಇಂಟು ಮಾಡಿದಾಗ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇರ್ತದೆ ಅಂತಂದು. ಹಂಗಾದ್ರೆ ಇವತ್ತೇನು ಕಲಿಬೇಕು ನಾವು, ಎರಡು ಸಂಖ್ಯೆಗಳು ಕೊಟ್ಟಿರ್ತಾನೆ ಅಂದ್ರೆ ಭಿನ್ನರಾಶಿಗಳು ಕೊಟ್ಟಿರ್ತಾರೆ, ಅವ್ರ ಲಸ ಮಸ ಹೆಂಗೆ ತೆಗಿಬೇಕು ಅಂತ ಇವತ್ತ ಕಲಿಯೋನು. ಈಗ ಫಾರ್ಮುಲಾ ಐತೆ, ಇದು ಫಾರ್ಮುಲಾ ಏನು, ಈಗ ಎರಡು ಎ ಬೈ ಬಿ, ಸಿ ಬೈ ಡಿ, ಇ ಬೈ ಎಫ್ ಇವು ಭಿನ್ನರಾಶಿಗಳದಾವು. ಆ ಭಿನ್ನರಾಶಿಗಳನ್ನ ನಾವು ಲಸ ಮಸ ತೆಗಿಬೇಕಾದ್ರೆ ಹೆಂಗೆ ತೆಗಿಬೇಕು, ಎಲ್ ಸಿ ಎಮ್ ಆಫ್ ಫ್ರ್ಯಾಕ್ಷನ್ಸ್ ಈಕ್ವಲ್ ಟು ಎಲ್ ಸಿ ಎಮ್ ಆಫ್ ನ್ಯೂಮರೇಟರ್ಸ್ ಡಿವೈಡೆಡ್ ಬೈ ಎಲ್ ಸಿ ಎಮ್ ಆಫ್ ಡಿನಾಮಿನೇಟರ್ಸ್. ಅಂದ್ರೆ ನೀವು ಎಲ್ ಸಿ ಎಮ್ ತೆಗಿಯಾಕತ್ತಿದ್ರೆ ಮೊದಲಿನ ಮೇಲಿನ ಅಂಶಗಳದ್ದ ಎಲ್ ಸಿ ಎಮ್ ಅನ್ನು ತಗೋಬೇಕು, ಕೆಳಗಿಂದ ಛೇದಗಳದ್ದ ಎಚ್ ಎಫ್ ತಗೋಬೇಕು. ಒಂದು ವೇಳೆ ಎಚ್ ಎಫ್ ತೆಗಿಯಾಕತ್ತಿದ್ರೆ ಅಂದ್ರೆ ಮೊದಲು ಅವಾಗ ಏನು ಮಾಡಬೇಕು, ಮೊದಲು ಮೇಲಿನ ಅಂಶಗಳದ್ದು ಎಲ್ಲ ಥರದ್ದು ಎಚ್ ಎಫ್ ತಗೋಬೇಕು. ಆಮೇಲೆ ಕೆಳಗಿನ ಛೇದನಗಳದ್ದು ಕೆಳಗಿನ ಪದಗಳದ್ದು ಏನು ಮಾಡಬೇಕು, ಎಲ್ ಸಿ ಎಮ್ ತಗೋಬೇಕು. ಈ ರೀತಿ ಹೇಳಿದಾನೆ. ಇದು ಫಾರ್ಮುಲಾ. ಇದು ಭಾಳ ಇಂಪಾರ್ಟೆಂಟ್ ಐತಿ. ಈ ಫಾರ್ಮುಲಾ ನೆನ್ಪಿಟ್ಕೋರಿ. ಇದು 1ನೇ ಫಾರ್ಮುಲಾ. ಹೌದಾ, ಇದು 1ನೇ ಫಾರ್ಮುಲಾ. ಇದು 2ನೇ, ಏನೂ ಚೇಂಜ್ ಇಲ್ಲ, ಸೇಮ್ ಇರ್ತದೆ, ಏನೂ ಚೇಂಜ್ ಇಲ್ಲ ಅಂತ. ಅದೇನು ಭಾಳ ಎಲ್ಲರಿಗೂ ಗೊತ್ತಾಗ್ತದೆ. ಓಕೆ, ಈಗ ಫಾರ್ಮುಲಾ ಆಯಿತು. ಇದ್ರ ಮೇಲೆ ಒಂದು ಕ್ವಶನ್ ಬಿಡಿಸೋಣ. ಒಂದು ಏನಾಗ್ತದೆ ಅಂದರೆ, ಈಗ ನೋಡಿರಿ, ಈಗ ಎಲ್ ಸಿ ಎಮ್ ಮತ್ತು ಎಚ್ ಎಫ್ ಕಂಡುಹಿಡಿಬೇಕು ನಮಗೆ. ಎದ್ರದ 3/4 ಮತ್ತು 5/6 ಎಲ್ ಸಿ ಎಮ್ ಎಚ್ ಎಫ್ ಕಂಡುಹಿಡಿಬೇಕು. ಈಗ ಎಲ್ ಸಿ ಎಮ್ ಕಂಡುಹಿಡಿಬೇಕಾದ್ರೆ ಎಲ್ ಸಿ ಎಮ್ದು ಫಾರ್ಮುಲಾ ಏನೈತಿ, ಮ್ಯಾಲಿನ ಎರಡರದ್ದು ಎಲ್ ಸಿ ಎಮ್ ಕಂಡುಹಿಡಿಬೇಕು, ತಳಗಿಂದ ಎಚ್ ಎಫ್ ಕಂಡುಹಿಡಿಬೇಕು. ಈಗ ಮ್ಯಾಲಿಂದ ಎಲ್ ಸಿ ಎಮ್ ಕಂಡುಹಿಡಿಬೇಕಾದ್ರೆ ಅಂಶಗಳದ 3 ಮತ್ತು 5 ಎಲ್ ಸಿ ಎಮ್ ಏನಾಗ್ತೈತಿ, ಎಲ್ ಸಿ ಎಮ್ ಈಕ್ವಲ್ ಟು 3 ಮತ್ತು 5 ಇವೆರಡು ಪ್ರೈಮ್ ನಂಬರ್ ಅದಾವೆ. ಪ್ರೈಮ್ ನಂಬರ್ ಇರೋದ್ರಿಂದ ಅವರ ಎಲ್ ಸಿ ಎಮ್ ಯಾವಾಗಲೂ ಅವುಗಳ ಗುಣಲಬ್ಧ ಆಗಿರ್ತದೆ. ಹಾಗಾಗಿ 3 × 5 ಅಂದರೆ 15 ಆಗ್ತದೆ ಎಲ್ ಸಿ ಎಮ್. ಆನಂತರ ಇವು ಎರಡು ಸಮಸಂಖ್ಯೆಗಳದಾವು. ಬಟ್ ಇದ್ರದ್ದು ಎಚ್ ಎಫ್ ತಗೋಬೇಕು. ಈಗ ಕೆಳಗಿನದ್ರದ್ದು ಎಚ್ ಎಫ್ ಬೇಕು ನಮ್ಗೆ. ಇಲ್ಲಿ ಸಣ್ಣ ಸಂಖ್ಯೆ ನೋಡ್ಕೊಳ್ರಿ, ಇದನ್ನು ತೊಗೊಳ್ರಿ. ಎಚ್ ಎಫ್ ಕಂಡುಹಿಡಿಬೇಕಾದ್ರೆ ಯಾವಾಗಲೂ ನಾವು ಇದನ್ನು ಕನ್ಸಿಡರ್ ಮಾಡೋದು, 4 ಕನ್ಸಿಡರ್ ಮಾಡಿ 4 ಇದಕ್ಕೆ ಡಿವೈಡ್ ಬೈ ಮಾಡಿ ನೋಡ್ಬಿಡೋದು. ಅವಾಗ ಇದು ಡಿವೈಡ್ ಬೈ ಆಗ್ತದೆ, ಇಲ್ಲ ಆಗಲ್ಲ. ಆಗಲಿಲ್ಲ ಅಂತಂದ್ರೆ ಏನು ಮಾಡಬೇಕು ನಾವೀಗ, ಏನು ಮಾಡಬೇಕು, ಈ 4 ಒಡ್ಕೋಬೇಕು. ಒಡೆದು ಏನು ಮಾಡೋದು, 2 × 2 ಅಂತ ಹೊಡೆಯೋದು. ಈ 2 × 2 ಹೊಡೆದಾಗ ಈಗ ಏನು ಮಾಡ್ತೀನಿ ನಾನು, ಇದನ್ನು ಇದಕ್ಕೂ ಡಿವೈಡ್ ಬೈ ಮಾಡ್ತೀನಿ, ಇದಕ್ಕೂ ಡಿವೈಡ್ ಬೈ ಮಾಡ್ತೀನಿ. ಅವಾಗ ಡಿವೈಡ್ ಆಗ್ತದ. ಓಕೆ, 2ರಲ್ಲಿ ಡಿವೈಡ್ ಆಗ್ತದೆ, 2ರಲ್ಲಿ ಡಿವೈಡ್ ಆಗ್ತೈತಿ. ಹಾಗಾಗಿ ಅದು ಎಚ್ ಎಫ್ ಏನಾಗ್ತೈತಿ, ಆ ಥರದ ಎರಡು ಸಂಖ್ಯೆಗಳನ್ನ ಡಿವೈಡ್ ಮಾಡತ್ತಿತ್ತಂದ್ರೆ ಅದು ಎಚ್ ಎಫ್ ಸೇಮ್ ಅದೇ ಆಗ್ತಿರ್ತದೆ. ಫ್ಯಾಕ್ಟರ್ ಮಾಡಿದಾಗ ಅಂದ್ರೆ 2 ಎಚ್ ಎಫ್ ಆಗ್ತದೆ ಇಲ್ಲಿ. ಹೌದಾ, ಎಚ್ ಎಫ್ ಏನಾಗ್ತೈತಿ, 2 ಆಗ್ತದೆ. ಹಾಗಾಗಿ ಫಾರ್ಮುಲಾ ಈಗ ನಾವು ಕಂಡುಹಿಡಬೇಕಾಗಿದೆಯಾ, 15 / 2 ಆನ್ಸರ್ 7.5 ಆಗ್ತದೆ ಆನ್ಸರ್. ಇಷ್ಟೇ ಇರೋದಿದೆ, ಆರಾಮಾಗಿ ಮಾಡ್ಬೋದು ಅಂತ ಕ್ವಶನ್. ಎಲ್ ಸಿ ಎಮ್ ಕೇಳಿದಾಗ ಹಿಂಗೆ, ಎಚ್ ಎಫ್ ಕೇಳಿದಂಗೆ ಅಂದ್ರೆ ಇದು ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು. ಎಚ್ ಎಫ್ ಕೇಳಿದಂದ್ರೆ ಮೇಲಿಂದ ಫಸ್ಟ್ಗೆ ಎಚ್ ಎಫ್ ತಗೊಳ್ಳೋದು, ಇಷ್ಟೇ ಇರೋದು.
ಹೌದಾ. ಇದರದ್ದೆಲ್ಲ ನಾನು ಇಲ್ಲೇ ಬರೆದಿದ್ದೀನಿ. ಇದನ್ನು ನೀವು ನೋಟ್ಸ್ ಮಾಡಿ ಇಟ್ಕೋಬೋದು. ಎಲ್ಲರೂ ಬರೆದು ಒಂದು ನೋಟ್ಸ್ ಮಾಡಿ ಇಟ್ಕೊಳ್ರಿ, ಭಾಳ ಹೆಲ್ಪ್ ಆಗ್ತೈತಿ. ಯಾಕಂದ್ರೆ ನಾಳೆ ಲಾಸ್ಟಕ್ಕೆ ನೀವು ರಿವಿಷನ್ ಮಾಡುವಾಗ ಭಾಳ ಹೆಲ್ಪ್ ಆಗ್ತದೆ. ಅದು ಆರಾಮಾಗಿ ಎಲ್ಲ ನೆನ್ಪು ಬರ್ತಾವೆ. ಅದಕ್ಕಾಗಿ ಎಲ್ಲರೂ ಬರೆದು ಇಟ್ಕೊಳ್ರಿ. ಈಗ ನೆಕ್ಸ್ಟ್ ಏನು ನೋಡೋಣ. ಈಗ ಇಲ್ಲಿ ನೋಡ್ರಿ, LCM ಮತ್ತು HCF ಪ್ರೈಮ್ ಪವರ್ಸನ್ನು ತೊಗೋಬೇಕು. ಹೆಂಗೆ ತೊಗೋಬೇಕು? HCF ತೊಗೋವಾಗ ಟೇಕ್ ಕಾಮನ್ ಪ್ರೈಮ್ಸ್ ವಿತ್ ಸ್ಮಾಲೆಸ್ಟ್ ಪವರ್ಸ್. ಅಂದ್ರೆ HCF ಯಾವಾಗಲೂ ಎರಡೂ ಕಡೆ ಕಾಮನ್ ಇರುವಂಥವು ಅಷ್ಟು ತೊಗೋಬೇಕು, ಮತ್ತು ಅವರ ಪವರ್ಸ ಕಡಿಮೆ ಇರುವಂಥವು ಅಷ್ಟು ತೊಗೋಬೇಕು. ಅಂಥವು HCF ಕನ್ಸಿಡರ್ ಮಾಡ್ತೀವಿ. ಇನ್ನು LCMದಾಗ ಎಲ್ಲವೂ ಪ್ರೈಮ್ಸನ್ನು ಕನ್ಸಿಡರ್ ಮಾಡ್ತೀವಿ, ಬಟ್ ಕಾಮನ್ ಇರುವಂಥವು ಪವರ ಹೆಚ್ಚಿಗೆ ಇರ್ಬೇಕು, ಅಂಥವು ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಯಾವ ದೊಡ್ಡ ಪವರ್ಸ್ ಹೆಚ್ಚಿರ್ತಾವಲ್ಲ ಅವನ್ನ ನಾವು LCMದಾಗ ಕನ್ಸಿಡರ್ ಮಾಡ್ತೀವಿ. ಈಗ ನೋಡಿರಿ, ಅದನ್ನು ಕನ್ಸಿಡರ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿರಿ, ಇಲ್ಲಿ 2:3 ಐತಿ, ಇಲ್ಲಿ 3:2 ಐತಿ. ಇಲ್ಲೇನೈತಿ 2:2 ಐತಿ, 3:4 ಐತಿ. ಹಾಗಾದ್ರೆ ನಾವು LCM ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು? ನಾವು ಇದನ್ನು ಹೋಲ್ ಕ್ಲಾಸ್ನಾಗೂ ಹೇಳೀನಿ ನಿಮ್ಗೆ. ಓಕೆ, ಇಲ್ಲಿ ಪವರ್ ಯಾವ್ದು ಹೆಚ್ಚೈತಿಲ್ಲ ಅದನ್ನು ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ಪವರ್ 2 ಐತಿ, ಇಲ್ಲಿ ಪವರ್ 3 ಐತಿ. ಹಾಗಾದ್ರೆ ಪವರ್ ಹೆಚ್ಚಾದೈತಿ 2 × 3 ಐತಿ, ಅಂದ್ರೆ 2:3 ಅದನ್ನು ಕನ್ಸಿಡರ್ ಮಾಡಬೇಕು. ಇಂಟು ಆತು. ಇಲ್ಲಿ 3:2 ಐತಿ, ಇಲ್ಲಿ 3:4 ಐತಿ. ಹಾಗಾದ್ರೆ 3:4 ಇದು LCMಗೆ ಕನ್ಸಿಡರ್ ಮಾಡ್ಬೇಕು. ಇದನ್ನು ಪವರ್ ಹೆಚ್ಚಿರೋದು. ಹಾಗಾದ್ರೆ ಇದು ಏನಾಗ್ತೈತಿ? 2³ ಅಂದರೆ 8, 8 × 81 ಅಂದರೆ ಎಷ್ಟಾಗ್ತೈತಿ? 8 × 64, 8 × 8 ಅಂದ್ರೆ 6/8 ಆಯ್ತು. ಇದು HCF ಆಯ್ತು, LCM ಆಯ್ತು. ಇನ್ನು HCF ಆದ್ರೆ HCFದಾಗೂ ಸೇಮ್ ಬರ್ತದೆ, ಬಟ್ ಪವರನ್ನು ಸೇಮ್ ಇರಬೇಕು. ಅವು ಅಂಕಿಗಳು ಸೇಮ್ ಇರಬೇಕು, ಬಟ್ ಅವ್ರ ಇದನ್ನು ಕಡಿಮೆ ತೊಗೋಬೇಕು. ನಾವು ಪವರ್ ಕಡಿಮೆ ತೊಗೋಬೇಕು. ಹಾಗಾಗಿ ಇಲ್ಲಿ ಏನು ನೋಡಿರಿ, ಇಲ್ಲಿ 2:3 ಐತಿ, 2:2 ಐತಿ. ಹಾಗಾದ್ರೆ 2:2 ತೊಗೊಂಡ್ವಿ, 2:2 ತೊಗೋತೀವಿ. ಇಂಟು ಮತ್ತು 3:2 ತೊಗೋತೀವಿ. ಹಾಗಾದ್ರೆ ಎಷ್ಟಾಗ್ತೈತಿ? 4 × 9 ಆಗ್ತೈತಿ, 36 ಆಗ್ತದೆ. ಇದು ಆನ್ಸರ್. ಹಾಗಾದ್ರೆ ಇವಾಗ ಏನಾಗ್ತೈತಿ ನಮ್ಗೆ? LCM ಮತ್ತು HCF ಸಿಕ್ತು. ಇಲ್ಲಿ ನಿಮ್ಗೆ ಬೇಕಾದ್ರೆ ನೋಡ್ಬೋದು ನೀವು. ಇಲ್ಲಿ ಬಂದೈತಿ ನೋಡ್ರಿ ಆನ್ಸರ್. ಸೇಮ್ 36 ಬಂದೈತಿ ಇಲ್ಲಿ. ಹೌದಾ? ಇಲ್ಲಿ LCM 6/8 ಸೇಮ್ ಬಂದೈತಿ. ಈ ರೀತಿ ತೊಗೋಬೇಕು ನಾವು. ಇನ್ನು ಕನ್ನಡದಾಗ ಬರೆದು ತೋರಿಸಿದ್ದೀನಿ ನಿಮ್ಗೆ. ಮಸ ಅಂದರೆ ಹೆಂಗೆ ತೊಗೋಬೇಕಂತಂದು 2 ಘಾತ 3 ಮತ್ತು 2 ಕಡಿಮೆ ಘಾತ 2 2² ತೊಗೋಬೇಕು. 3 ಘಾತ 2 ಮತ್ತು 4 ಐತಿ, ಅದರ ಕಡಿಮೆ ಘಾತ ಯಾವುದೈತಿ? 3² ಅದನ್ನು ತೊಗೋಬೇಕು. ಹಿಂಗೆ ಮಸ ಹೆಂಗೆ ಕಂಡುಹಿಡಿಬೇಕಂತ ಕೊಟ್ಟೇನೆ. ಆನಂತರ ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ. ಇದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಐತಿ. ಇದ್ರ ಮೇಲಿನ ಕ್ವಶನ್ಸ್ ಭಾಳ ಬರ್ತಾವೆ. ಎಲ್ಲರೂ ಇದನ್ನು ನೋಡ್ಕೊಳ್ರಿ, ಇದನ್ನು ನೋಟ್ ಮಾಡ್ಕೊಳ್ರಿ. ಈಗ ಒಂದು ಅನುಪಾತ ಕೊಟ್ಟಿರ್ತಾನೆ, X:Y ಅಂತ ಒಂದು ಅನುಪಾತ ಕೊಟ್ಟಾನೆ. ಅದ್ರ ಜೊತೆ ಒಂದು HCFನು ಕೊಟ್ಟಾನೆ. ಹಾಗಿದ್ರೆ ಆವಾಗ ಫಸ್ಟ್ ನಂಬರ್ ಏನಾಗ್ತೈತೆ ನಮ್ದು? ಫಸ್ಟ್ ನಂಬರ್ H × X ಆಗ್ತದೆ. ಅಂದ್ರೆ ಫಸ್ಟ್ ನಂಬರ್ಗೆ ಆ ಮಸ ಅದಕ್ಕೆ ಮಲ್ಟಿಪಲ್ ಆಗಿರ್ತದೆ. ಇವನ್ ಸೆಕೆಂಡ್ ನಂಬರ್ಗೂ ಭೀ ಅದು ಮಲ್ಟಿಪಲ್ ಆಗಿರ್ತದೆ. ಯಾವುದು? ಮಸ. ಹಾಗಾಗಿ 2 ನಂಬರ್ ಕಂಡುಹಿಡಿಯೋಕೆ ನಮ್ಗೆ ಈಜಿ ಆಗ್ತದೆ. ಈಗ ಇದ್ರ ಮೇಲೇನು ಪ್ರಾಬ್ಲಮ್ ಬಿಡಿಸೋಣ ಹೆಂಗಂತಂದು. ಹೌದಾ? ಇದ್ರ ಮೇಲೇನು ಪ್ರಾಬ್ಲಮ್ ಬಿಡಿಸೋಣ. ಇಲ್ಲಿ ನೋಡ್ರಿ, ಈಗ 4:7 ಕೊಟ್ಟಾನ. 4:7 ಕೊಟ್ಟಾನು. HCF 9 ಕೊಟ್ಟಾನ. ಹಾಗಾದ್ರೆ ಅವುಗಳ LCM ಕಂಡುಹಿಡಿ ಅಂದಾನ. LCM ಕಂಡುಹಿಡಿಯೋದು ನೋಡೋಣ. ಈಗ ಎಷ್ಟು ಈಜಿ ಇರುತ್ತಂದ್ರೆ ಇದ್ರದ್ದು ಡೈರೆಕ್ಟಾಗಿ ಮಾಡ್ಬೋದು ನಾವು. ಈಗ ಮೊದಲು ನಂಬರ್ ತಗೊಂಡು ಫಸ್ಟ್ ನಂಬರ್ ತಗೋಬೇಕಾದ್ರೆ ಅವ್ರ ಮಲ್ಟಿಪಲ್ ಮಾಡಬೇಕು. ಫಸ್ಟ್ ನಂಬರ್ ಫಸ್ಟ್ ರೇಷಿಯೋಕ್ಕೆ ಮಲ್ಟಿಪಲ್ ಮಾಡಿರಿ. 9×4 ಎಷ್ಟು? 36. ಇನ್ನು ಸೆಕೆಂಡ್ ನಂಬರ್ಗೆ ಅವಾಗ ಎಷ್ಟಾಗೈತಿ? 9×7 63. ಹಾಗಾದ್ರೆ ಇದ್ರ LCM ಎಷ್ಟಾಗ್ತೈತಿ? LCM ಏನಾಗ್ತೈತಿ ಹೇಳ್ರಿ ನೋಡು. 9 × 4 × 7 ಆಗ್ತದೆ. ಇಷ್ಟೇ LCM ಯಾವಾಗಲೂ. ಹಾಗಾದ್ರೆ 9×4 36, 36 × 7, 7 3 21, 7 6 42, 252 ಆಗ್ತದೆ. ಇಷ್ಟು ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗ್ತದೆ. ಇದು LCM ಆಯ್ತು.
ಬಟ್ ಇನ್ನೊಂದು ವೇದಾಗ ಹಿಂಗೆ ಕೊಟ್ಟಿದ್ದಂದ್ರೆ ಯಾವಾಗಲೂ ಕ್ವಶನ್ ಇದು ನಾರ್ಮಲ್ ಮೆಥಡ್ ಹಿಂಗೆ ಬಿಡಿಸೋದು. ಇನ್ನು ಕ್ವಶನ್ ಹಿಂಗೆ ಕೊಟ್ಟಿದ್ದ ಇಲ್ಲಿ ಏನು ಕೇಳ್ಯಾನ, ಇಲ್ಲಿ ನಂಬರ್ಸ್ ಕೇಳೇ ಇಲ್ಲ ನಾವು ನಂಬರ್ಸ್ ಹೆಚ್ಚಿಗೆ ಕಂಡು ಹಿಡಿದ್ವಿ. ಇಲ್ಲಿ ನಂಬರ್ಸನ್ನು ಕೇಳೇ ಇಲ್ಲ ನಂಬರ್ಸನ್ನು ಕಂಡು ಹಿಡಿದ್ವಿ. ನಂಬರ್ಸ್ ಕಂಡು ಹಿಡಿದನು ನಾವು ಎಲ್ ಸಿ ಎಮ್ ಕಂಡು ಹಿಡಿಬೋದು. ಇಲ್ಲಿ ನೋಡಿರಿ ಎಲ್ ಸಿ ಎಮ್ ಕೇಳ್ಯಾನಲ್ಲ, ಯಾವಾಗೂ ಎ ಇಂಟು ಬಿ ಈಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಹಿಂಗೆ ಯಾವಾಗಲೂ ಇರುತ್ತೆ. ಹಂಗಾದ್ರೆ ನಾವು ಡೈರೆಕ್ಟ್ ಇದ್ರ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವೀಗ ಎ ಇಷ್ಟು ಬಿನೂ ಇಲ್ಲಿ ಇಂಟು ಜಾಗದಾಗ ಇಷ್ಟು ಅಂತಲೂ ತೊಗೋಬೋದು. ನೀವು ಇಷ್ಟು ಅಂತಿದ್ದಾಗ ಅವಾಗ ಏನು ಮಾಡಬೇಕು, ಇದ್ರದ್ದು ಡೈರೆಕ್ಟ್ ಮೆಥಡ್ ಎಲ್ ಸಿ ಎಮ್ ಕಂಡು ಹಿಡಿಬೇಕಾದ್ರೆ ಎಲ್ ಸಿ ಎಮ್ ಈಕ್ವಲ್ ಟು ಎಚ್ ಎಫನ್ನು ಇಂಟು ಮಾಡಿರಿ, ಆನಂತರ ಇವು ಎರಡೂ ರೇಷಿಯೋವನ್ನು ಇದಕ್ಕೆ ಇಂಟು ಮಾಡಿರಿ. ಆವಾಗ ನಮ್ಗೆ ಡೈರೆಕ್ಟ್ ಎಲ್ ಸಿ ಎಮನ್ನು ಸಿಗ್ತದೆ. ಇಷ್ಟೇ ಇರೋದು. ಅಂದ್ರೆ ಎಲ್ ಸಿ ಎಮ್ ಕೇಳಿದ್ದಂದ್ರೆ ಡೈರೆಕ್ಟ್ ಆ ಥರದ್ದು ಎಚ್ ಸಿ ಎಫನ್ನು ಮಲ್ಟಿಪ್ಲೈ ಮಾಡೋದು, ಅವು ರೇಷಿಯೋವನ್ನು ಇಂಟು ಮಾಡೋದು. ಇಲ್ಲಿ ನೋಡಿರಿ ಎಲ್ ಸಿ ಎಮ್ ಈಕ್ವಲ್ ಟು ಎಚ್ ಸಿ ಎಫ್ ಇಂಟು ಎ ಇಷ್ಟು ಬಿ, ಅಂದರೆ ಎ ಇಂಟು ಬಿ ಅಂತಲೂ ಮಾಡೋದು. ಎ ಇಂಟು ಬಿ ಅದು ಇವು ರೇಷಿಯೋ ಕೊಟ್ಟಿದ್ದಂದ್ರೆ ಇಷ್ಟೇ ಇರೋದು. ಹಿಂಗೆ ಮಾಡಿದ್ರೆ ನೀವು ಜಲ್ದಿ ಕಂಡು ಹಿಡಿಬೋದು. ಅಂದರೆ ಒಂದು 5 ಸೆಕೆಂಡ್ನಾಗ ಆನ್ಸರ್ ಬರ್ತದೆ ಇದರಿಂದ. ಇಲ್ಲಿ ಹೆಂಗೆ ಮಾಡ್ಯಾರ ನೋಡಿರಿ, ನಿಮ್ಗೆ ಇಲ್ಲಿ ತಿಳಿಸ್ತೀನಿ. ಇಲ್ಲಿ ಗಿವನ್ ಎಚ್ ಎಫ್ ಕೊಟ್ಟಾನ, ಅವ್ರ ನಂಬರ್ ಫಸ್ಟ್ ನಂಬರ್ ತಗೋತಾನು, ಇಲ್ಲಿ ಸೆಕೆಂಡ್ ನಂಬರು ತಗೋತಾನು. ಹೌದಾ? ಆನಂತರ ಐಡೆಂಟಿಟಿ ಏನು ಯೂಸ್ ಮಾಡ್ತಾನು, ಎಚ್ ಎಫ್ ಇಂಟು ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ನಂಬರ್ ಅದನ್ನು ಯೂಸ್ ಮಾಡ್ತಾನು. ಆನಂತರ ಅದನ್ನು ಯೂಸ್ ಮಾಡಿ ಇಲ್ಲಿ ನಮ್ಗೆ ಮತ್ತೆ ಎಲ್ ಸಿ ಎಮ್ ತಗೋತಾನು. ಈ ರೀತಿ ಮಾಡಿದಾಗ ಆನ್ಸರ್ ಬರ್ತದೆ. ನಾವು ಡೈರೆಕ್ಟ್ ಮಾಡ್ಬೋದು. ಅದನ್ನ ಡೈರೆಕ್ಟ್ ಹೆಂಗೆ ಮಾಡ್ಬೋದು, ಇಷ್ಟೆಲ್ಲ ಮಲ್ಟಿಪ್ಲೈ ಮಾಡೋಕ್ಕಿಂತ ಏನಾಗ್ತದೆ, ಡೈರೆಕ್ಟ್ ಇದನ್ನೇನು ಇಟ್ಟಿರ್ತಾನಲ್ಲ, ಇದನ್ನ 4 ಇಂಟು 7 ಇಂಟು 9 ಮಾಡಿದ್ರೆ ನಮ್ಗೆ ಡೈರೆಕ್ಟ್ ಆನ್ಸರ್ ಬಂದುಬಿಡ್ತದೆ. ಆಯಿತು. ಇವತ್ತು ಏನೇನು ಕಲ್ತೀವಿ ನಾವು, ಎಲ್ ಸಿ ಎಮ್ ಆಫ್ ಫ್ರ್ಯಾಕ್ಷನ್ಸ್ ಅಂದರೆ ಫ್ರ್ಯಾಕ್ಷನ್ಸದ ಭಿನ್ನರಾಶಿಗಳದ್ದು ಎಲ್ ಸಿ ಎಮ್ ಹೆಂಗೆ ತಗೊಳ್ಳೋದು, ಎಚ್ ಎಫ್ ಹೆಂಗೆ ಕಂಡುಹಿಡಿಯೋದು, ಆನಂತರ ಪವರ್ಸ್ ಬಗ್ಗೆ ಕಲ್ತೀವಿ, ಪವರ್ಸ್ ಹೆಂಗೆ ತೊಗೊಳ್ಳೋದು ಅಂತಂದು. ಇನ್ನು ಈ ರೇಷಿಯೋದಾಗ ಕೊಟ್ಟಿದ್ದಂದ್ರೆ ಆವಾಗ ನಾವು ಆ ನಂಬರ್ಸ್ ಹೆಂಗೆ ಕಂಡು ಹಿಡ್ಕೊಳ್ಳೋದು ಅಂತಂದು ಕಲ್ತೀವಿ. ಈಗ ನಾವೇನು ಮಾಡೋಣ, ಕೆಲವೊಂದಿಷ್ಟು ಕ್ವಶನ್ಸ್ ಬಿಡಿಸೋಣ. ಭಾಳ ಇಂಪಾರ್ಟೆಂಟ್ ಇದಾವೆ ಇವು ಕ್ವಶನ್ಸ್. ಕೇಳಿದ್ದಂಥ ಕ್ವಶನ್ಸ ನಾನು ಇವತ್ತು ಬಿಡ್ಸಾಕತ್ತೀನಿ. ಇಲ್ಲಿ ಏನು ಕೊಟ್ಟಾನ, 2/3 ಐತಿ, 4/5 ಐತಿ, 3/2 ಐತಿ. ಇದ್ರದ್ದು ನಾವು ಏನು ಕಂಡು ಹಿಡಿಬೇಕು, ಈಗ ಎಚ್ ಸಿ ಎಫ್ ಕಂಡು ಹಿಡಿಬೇಕು. ಭಾಳ ಈಜಿ ನೋಡ್ರಿ. ಇಲ್ಲಿ ಎಚ್ ಸಿ ಎಫ್ ಕಂಡು ಹಿಡಿಬೇಕಾದ್ರೆ ಮೇಲಿನೂ ಎಚ್ ಸಿ ಎಫ್ ತಗೋಬೇಕು. ಮೇಲಿನೂ ಎಚ್ ಸಿ ಎಫ್ ತಗೋಬೇಕಾದ್ರೆ ಇದು 2 ಪ್ರೈಮ್ ನಂಬರ್ ಐತಿ, ಇದು ಪ್ರೈಮ್ ನಂಬರ್ ಐತಿ. ಇವೆರಡದ್ರ ಇಲ್ಲಿ ನೋಡ್ರಿ, ಯಾವಾಗೂ ಎಚ್ ಸಿ ಎಫ್ ಕಂಡು ಹಿಡಿಬೇಕಾದ್ರೆ ಸಣ್ಣ ನಂಬರನ್ನು ಹಿಡ್ಕೋಬೇಕು. ಸಣ್ಣ ನಂಬರ್ ಹಿಡ್ಕೊಂಡು ಇವಕ್ಕೆ ಡಿವೈಡ್ ಮಾಡಿರಿ. ಡಿವೈಡ್ ಆಗಂಗಿಲ್ಲ, ಡಿವೈಡ್ ಆಗಲಿಲ್ಲ ಅಂದ್ರೆ ಎರಡನ್ನು ಹೊಡಿಬೋದು ನಾವು. ಎರಡಕ್ಕಿಂತ ಕಡಿಮೆ ನಂಬರ್ ಯಾವುದು, 1. ಅದು 1 ಎಲ್ಲದಕ್ಕೂ ಫ್ಯಾಕ್ಟರ್ ಇರ್ತೈತಿ. ಹಾಗಾಗಿ ಅದ್ರದ್ದು ಎಚ್ ಸಿ ಎಫ್ ಏನಾಗ್ತೈತಿ, ಎಚ್ ಸಿ ಎಫ್ ಯಾವಾಗಲೂ 1 ಆಗಿರ್ತದೆ. ಪ್ರೈಮ್ ನಂಬರ್, ಇದು ಪ್ರೈಮ್ ನಂಬರ್, ಇದು ಪ್ರೈಮ್ ನಂಬರ, ಇದು ಪ್ರೈಮ್ ನಂಬರ, ಬಟ್ ಇದು ಕಂಪೋಸಿಟ್ ನಂಬರ್ ಆಗ್ತದೆ. 2 ಮತ್ತು 2 4 ಎಚ್ ಸಿ ಎಫ್ 2ನ ಆಗ್ತದೆ. ಬಟ್ ಇದು ಪ್ರೈಮ್ ನಂಬರ್ ಇರೋದ್ರಿಂದ 3 ಪ್ರೈಮ್ ನಂಬರ್ ಇರೋದ್ರಿಂದ ಎಚ್ ಸಿ ಎಫ್ 1 ಆಗ್ತದೆ. ಹೌದಾ? ಈಗ ಅದ್ರದ್ದು 1 ಎಚ್ ಸಿ ಎಫ್ ಆಯ್ತು. ಇನ್ನು ಕೆಳಗಿಂದ್ರದ್ದು ನಾವು ಎಲ್ ಸಿ ಎಮ್ ಕಂಡು ಹಿಡ್ಕೋಬೇಕು. ಕೆಳಗಿಂದ ಎಲ್ ಸಿ ಎಮ್ ಕಂಡು ಹಿಡ್ಕೋಬೇಕಾ? ಹಾಗಾದ್ರೆ ಈ 3, 5, 2 ಇವೆಲ್ಲ ಪ್ರೈಮ್ ನಂಬರ್ ಅದಾವೆ. ಎಲ್ಲ ಪ್ರೈಮ್ ನಂಬರ್ ಇದ್ದಾಗ ಎಚ್ ಸಿ ಎಫ್ ಏನಾಗ್ತೈತಿ, ಎಲ್ಲ ಪ್ರೈಮ್ ನಂಬರ್ ಇದ್ದಾಗ ಎಲ್ ಸಿ ಎಮ್ ಏನಾಗ್ತೈತಿ, ಎಲ್ ಸಿ ಎಮ್ ನೆನ್ಪಿಟ್ಕೊಳ್ರಿ, ಪ್ರೈಮ್ ನಂಬರ್ ಇದ್ದಾಗ ಅವುಗಳ ಗುಣಲಬ್ಧವೇ ಅವು ಥರದ ಎಲ್ ಸಿ ಎಮ್ ಆಗ್ತದೆ. ಹಾಗಾಗಿ ಇದು ಎಷ್ಟಾಗ್ತೈತಿ, 30 ಆಗ್ತದೆ. ಹಾಗಾದ್ರೆ ನಮ್ಗೆ ಭಿನ್ನರಾಶಿದ ಎಚ್ ಸಿ ಎಫ್ ಈಕ್ವಲ್ ಟು 1/30. 1/30 ಎಲ್ಲಿದ್ದು ನೋಡ್ರಿ, ಫಾರ್ಮುಲಾ ಗೊತ್ತೈತಲ್ಲ ನಿಮ್ಗೆ, ಮೇಲಿಂದ್ರದ್ದು ಎಚ್ ಸಿ ಎಫ್, ತೆಳಗಿಂದ್ರೆ ಎಲ್ ಸಿ ಎಮ್. ಹಾಗಾದ್ರೆ ಆನ್ಸರ್ ಇದೆ ನೋಡ್ರಿ, ಬಿ ಆನ್ಸರ್. ಈ ರೀತಿ ಮಾಡ್ಬೇಕು ನಾವು. ಎಕ್ಸಾಮ್ದಾಗ ಹೆಂಗೆ ಮಾಡ್ತೀವಿ, ಡೈರೆಕ್ಟ್ ನೋಡಿ. ನಾವು ಎಕ್ಸಾಮ್ದಾಗ ಮಾಡ್ಬೇಕಾದ್ರೆ ಇದು 1 ಬರ್ತಾ, ಮೇಲೆ 1 ಐತಿ, ಎಲ್ಲೆಲ್ಲಿ 1 ಐತಿ ಅದನ್ನಷ್ಟ ಕನ್ಸಿಡರ್ ಮಾಡೋದು. ಇದು 2 ಆಪ್ಷನ್ ಹೋಗಿಬಿಡ್ತಾವೆ. ಹೌದಾ? ಇನ್ನು ಇವು 2 ಎಲ್ ಸಿ ಎಮ್ ತಗೋಬೇಕು ನಾವು. ಇವೆರಡು ಎಲ್ ಸಿ ಎಮ್ ತಗೋಬೇಕಂದ್ರೆ ಇಲ್ಲಿ ಫಾರ್ಮುಲಾ ಕೊಟ್ಟಬಿಟ್ಟಾನಲ್ಲ, ಇವೆರಡು ಎಲ್ ಸಿ ಎಮ್ ಇವೆಲ್ಲ ಎಲ್ ಸಿ ಎಮ್ ತಗೋಬೇಕು. ಹಾಗಾದ್ರೆ ಇವು ಪ್ರೈಮ್ ನಂಬರ್ ಅದಾವೆ. ಪ್ರೈಮ್ ನಂಬರ್ ಆದರೆ ಇವು ಡೈರೆಕ್ಟ್ ಕೂಣಿಸೋದಿಲ್ಲ. 5 2 10, 10 3 30 ಅಂದ್ರೆ ಕೆಳಗೆ 30 ಬರ್ತೈತಿ. ಕೆಳಗೆ 30 ಬರ್ತೈತಿ ಅಂದ್ರೆ ಇದು ಒಂದು ಐತಿ ಆಪ್ಷನ್. ಹೌದಾ? ಇಷ್ಟು ಹಾಕಿ ಮುಂದೆ ಹೋಗಿಬಿಡೋದು. ನಿಮಗೆ ಪೆನ್ ಪೇಪರ್ ಯೂಸ್ ಮಾಡೋಕೆ ಹತ್ತಂಗಿಲ್ಲ ಇಲ್ಲಿ. ಇನ್ನು ಈಗ
ಈಗೇನಾದೈತಿ ಇದನ್ನು ನೋಡ್ರಿ ಕ್ವಶನ್. ಈ ಕ್ವಶನ್ದಾಗ ಇಲ್ಲಿ ಎಲ್ ಸಿ ಎಮ್ ಕಂಡುಹಿಡ್ಬೇಕು. ಎಲ್ ಸಿ ಎಮ್ ಕಂಡುಹಿಡ್ಬೇಕಾದ್ರೆ ಇದು ಪ್ರೈಮ್ ನಂಬರ್, ಇದು 2² ಐತಿ, ಹೌದಾ? ಎಲ್ ಸಿ ಎಮ್ ಕಂಡುಹಿಡ್ಕೋಬೇಕು. ಇಲ್ಲಿ ಎಲ್ ಸಿ ಎಮ್ ಕಂಡುಹಿಡ್ಕೋಬೇಕಾದ್ರೆ ಇದ್ರದ್ದು ನೋಡು, ನೀವು ಕಮೆಂಟ್ ಮಾಡಿ ತಿಳಿಸಿರಿ ಆನ್ಸರ್. ಕಮೆಂಟ್ ಮಾಡಿ ನೋಡೋಣ ಆನ್ಸರ್ ಎಷ್ಟು ಮಂದಿ ಆನ್ಸರ್ ಮಾಡ್ತೀರಿ ಅಂತ ನೋಡ್ತೀನಿ. 106ನೇ ಕ್ವಶನ್ ಕಮೆಂಟ್ ಮಾಡಿ ತಿಳಿಸಿರಿ, ನೋಡಿ ಎಷ್ಟು ಜನ ಬಿಡಿಸ್ತೀರಿ. ಏನಿಲ್ಲ, ಇವು ಎಲ್ಲ ಪ್ರೈಮ್ ನಂಬರ್ದಾಗದವು. ಇದು ಸ್ಕ್ವೇರ್ ಐತಿ ಅಂದರೆ ಇದನ್ನು ನೀವು ಮೊದಲು ಕನ್ಸಿಡರ್ ಮಾಡಬೇಕು. ಇದನ್ನು ಬಿಟ್ಟು ಇವೆಲ್ಲವೂ ಗಣಿಸಿದ್ರೆ ನಮಗೇನಾಗ ಸಿಗ್ತೈತಿ, ಎಲ್ ಸಿ ಎಮ್ ಸಿಗ್ತೈತಿ. ಹಾಗಾದ್ರೆ ಇದ್ರದ್ದು ಕಂಡು ಹಿಡಿದ್ರಿ ನೋಡಿ. ಈಗ ಇದ್ರದ್ದು ಎಲ್ ಸಿ ಎಮ್ ತಕ್ಕೊಂಡು, ಇದ್ರದ್ದು ಎಲ್ ಸಿ ಎಮ್ ತಕ್ಕೋಬೇಕಾದ್ರೆ ಏನು ಮಾಡಬೇಕು? ಇಲ್ಲಿ 6/25 ಐತಿ, 4/45 ಐತಿ, 3/35 ಐತಿ, ಹೌದಾ? ಈಗ ನಮಗೆ ಎಲ್ ಸಿ ಎಮ್ ಬೇಕಾಯ್ತು. ಎಲ್ ಸಿ ಎಮ್ = ಮ್ಯಾಲಿಂದ ಎಲ್ ಸಿ ಎಮ್ ತಕ್ಕೋಬೇಕು. ಈ ಮ್ಯಾಲಿಂದ ಎಲ್ ಸಿ ಎಮ್ ತಕ್ಕೋಬೇಕಾದ್ರೆ ಇಲ್ಲಿ ನೋಡ್ರಿ 3, 4 ಇವು ಕೋಪ್ರೈಮ್ ಇದಾವೆ. 3 4 ಡಿವೈಡ್ ಮಾಡಂಗಿಲ್ಲ, ಬಟ್ 6 ಡಿವೈಡ್ ಮಾಡ್ತೈತಿ, ಹೌದಾ? 6 ಡಿವೈಡ್ ಮಾಡ್ತೈತಿ. ಇದು ಎಲ್ ಸಿ ಎಮ್ ತಗೋಕತ್ತೀವಿ, ಹೌದಾ? ಇಲ್ಲಿ 6 ಮಗ್ಯಾಗ 6 ಎಷ್ಟರಲ್ಲಿ? 6 2ರಲ್ಲಿ 12 ಆಗ್ತದೆ. 4 ಅಂದ್ರೆ 4 6 ಡಿವೈಡ್ ಮಾಡೋಂಗಿಲ್ಲ. ಹಾಗಾಗಿ ಏನು ಮಾಡ್ತೀವಿ? 6 ದೊಡ್ಡ ಎಲ್ ಸಿ ಎಮ್ ತಕ್ಕೋಬೇಕಾದಾಗ ನಾವು ದೊಡ್ಡ ನಂಬರ್ ಹಿಡ್ಕೊಂಡು ಅದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಮುಂದಿನ ಎಲ್ ಸಿ ಎಮ್ ತಗೊಳಕ್ಕೆ ಈಜಿ ಆಗ್ತದೆ ಅನ್ನಂಗೆ ಅರ್ಥ. ಅಂದ್ರೆ ಎಚ್ ಸಿ ಎಫ್ ಇದ್ದಾಗ ಸಣ್ಣ ನಂಬರ್ ಹಿಡ್ಕೋಬೇಕು, ಎಲ್ ಸಿ ಎಮ್ ಇದ್ದಾಗ ದೊಡ್ಡ ನಂಬರ್ ಹಿಡ್ಕೋಬೇಕು. ಎಲ್ ಸಿ ಎಮ್ ಇದ್ದಾಗ ದೊಡ್ಡ ನಂಬರ್ ಹಿಡ್ಕೊಂಡು ಇದನ್ನು ಇವು ಉಳಿದಿದ್ದು 2 ಸಂಖ್ಯೆಗಳು ಭಾಗ ಮಾಡ್ತಾವೋ ಇಲ್ಲೋ ಚೆಕ್ ಮಾಡಬೇಕು. ಭಾಗ ಮಾಡಲಿಲ್ಲ ಅಂದರೆ ಎಲ್ ಸಿ ಎಮ್ ಇದ್ದಾಗ ಇದನ್ನು ದೊಡ್ಡ ಸಂಖ್ಯೆಯನ್ನು 1 × 2 ಮಾಡೋದು. 2 ಮಾಡಿದಾಗ ಇದು 12 ಆಯ್ತು. ಅವಾಗ ಇದು 2 ಭಾಗ ಆಗ್ತಾವೆಲ್ಲ ನೋಡೋದು. ಇವು 2 ತರಲೆ ಭಾಗ ಮಾಡ್ತಾವೆಲ್ಲ ಚೆಕ್ ಮಾಡೋದು, ಆಯಿತಾ? ಈಗ ಭಾಗ ಆಗ್ತದೆ. ಈಗ 6 × 2 ಮಾಡಿದಾಗ 6 × 2 ಮಾಡಿದಾಗ ಎಷ್ಟಾಯ್ತು? 12 ಆಯ್ತು. ಈ 12 ಏನಾಗ್ತೈತಿ? 4ರಲ್ಲೇನು ಡಿವೈಡ್ ಬೈ ಆಗ್ತದೆ, 3ರಲ್ಲೇನು ಡಿವೈಡ್ ಬೈ ಆಗ್ತದೆ. ಹಾಗಾಗಿ ಎಲ್ ಸಿ ಎಮ್ ಏನಾಗ್ತೈತಿ? 12 ಆಗ್ತದೆ. ಈಗ ಎಚ್ ಸಿ ಎಫ್ ನೋಡೋಣ. ಎಚ್ ಸಿ ಎಫ್ ಈಗ ಏನಾಗ್ತೈತಿ ಅಂದ್ರೆ ಇಲ್ಲಿ ಚೆಕ್ ಮಾಡಿರಿ. ಇಲ್ಲಿ ಏನಾಗೈತಿ? 25, 45, 35 ಅಂದ್ರೆ 5 5ಲೇ ಬರತೈತಿ, 5 9ರಲ್ಲೇ ಬರತೈತಿ, 5 7ರಲ್ಲೇ ಬರಾಗ್ತೈತಿ. ಹಂಗಂದ್ರೆ ಎಲ್ಲದರೊಳಗೆ 5 ಕಾಮನ್ ಐತಿ. ಎಲ್ಲಾದ್ರೂ ಕಾಮನ್ ಇರೋದು ಯಾವುದಂದ್ರೆ 5 1 ಕಾಮನ್ ಐತಿ. ಹಾಗಾಗಿ ಎಚ್ ಸಿ ಎಫ್ 5 ಬರ್ತೈತಿ. ಎಚ್ ಸಿ ಎಫ್ 5 ಬರ್ತಂದ್ರೆ ನಮ್ಗೆ ಆನ್ಸರ್ ಏನು ಬರ್ತೈತಿ? ಈಗ 12/5 ಎಲ್ಲೈತಿ ನೋಡ್ರಿ? 12/5 ಬಿದಾಗ ಐತಿ ನೋಡ್ರಿ. ನಾವು ಎಲ್ ಸಿ ಎಮ್ ಕಂಡು ಹಿಡಿಯತ್ತೀವಿ. ಮೇಲಿಂದ ಎಲ್ ಸಿ ಎಮ್ ತೊಗೋಬೇಕು, ಕೆಳಗಿಂದ ಎಚ್ ಸಿ ಎಫ್ ಕಂಡು ಹಿಡಬೇಕು. ಇಷ್ಟೇ. ಇದ್ರದ ಆನ್ಸರ್ ನನಗೆ ಕಮೆಂಟ್ ಮಾಡಿ ಎಲ್ಲರೂ ತಿಳಿಸಿರಿ, ನೋಡೋಣ ಎಷ್ಟು ಮಂದಿ ಮಾಡ್ತೀರಿ ಅಂತ ನೋಡ್ತೀನಿ. ಆನಂತರ ಇಂಥ ಕ್ವಶನ್ ಹೆಂಗೆ ಮಾಡಬೇಕು? ಇದು 2/4 ಐತಿ, 3/4 ಐತಿ, 5/3 ಐತಿ. ಇದು 2/2, 3/6, 5/5, ಇಲ್ಲಿ 7/2 ಐತಿ, ಹೌದಾ? ಇದ್ರದ್ದು ನನಗೆ ಎಲ್ ಸಿ ಎಮ್ ತಗೋಬೇಕು. ಎಲ್ ಸಿ ಎಮ್ ಕಂಡು ಹಿಡಿಬೇಕಾದ್ರೆ ನಾನು ಮೊದಲಿನ ಕ್ಲಾಸ್ನಾಗ ಹೇಳಿ ನಿಮ್ಗೆ ಎಲ್ಲದರೊಳಗೆ ಪವರ್ ಯಾವ್ದು ಜಾಸ್ತಿ ಇರ್ತೈತಿಲ್ಲ ಸೇಮ್ ಇದ್ದದ್ದು ಅದನ್ನು ತೊಗೋಬೇಕು. ಇಲ್ಲಿ 2/4 ಐತಿ, ಇಲ್ಲಿ 2/2 ಐತಿ. ಹಾಗಾದ್ರೆ ನಾನು ಏನು ತೊಗೋಬೇಕು? ಇಲ್ಲಿ 2/4 ತೊಗೋಬೇಕು ಎಲ್ ಸಿ ಎಮ್ ಇದ್ದಾಗ. ಇನ್ನು 3/4 ಐತಿ, ಇಲ್ಲಿ 3/6 ಐತಿ. 3/6 ಇದ್ದದ್ದು ದೊಡ್ಡದೈತಿ, ಹಾಗಾಗಿ ನಾನು 3/6 ತೊಗೋತೀನಿ. ಇಂಟು ಆನಂತರ ಇಲ್ಲಿ 5/3 ಐತಿ, ಇಲ್ಲಿ 5/7 ಐತಿ, 5 ಐತಿ. ಹಾಗಾದ್ರೆ 5/5 ತೊಗೋತೀನಿ. ಆನಂತರ ಈಗ ನೆಕ್ಸ್ಟ್ ನೋಡಿರಿ, ಇಲ್ಲಿ 7/2 ಐತಿ, ಇಲ್ಲಿ ಯಾವುದೂ ಇಲ್ಲ ಅಂದ್ರೆ ಇದನ್ನು ಬಿಡೋಂಗಿಲ್ಲ. ಹಾಗಾದ್ರೆ ಇದನ್ನು ಮುಂದಿಂದ 7/2 ಬರ್ಕೋತೀನಿ. ಇದು ನಮ್ಗೆ ಎಲ್ ಸಿ ಎಮ್. ಇದೇನೈತಿ? ಇದನ್ನೇನು ಕಂಡು ಹಿಡಿದೀವಲ್ಲ, ಇದು ನಮ್ಗೆ ಎಲ್ ಸಿ ಎಮ್. ಹಾಗಾಗಿ ಆನ್ಸರ್ ಇದಾಗ್ತದೆ. ಇದು ಎಲ್ಲಿತ್ತು ನೋಡ್ರಿ? ಯಾವ್ದ್ರೊಳಗೆ ಎಲ್ಲಿತ್ತು ಅಂತಂದ್ರೆ ಇದು 2/4 ಸ್ಟಾರ್ಟ್ ಆಗೋದು. 2/4 ಆಗೋದು, 3/6, 5/5, 7/2. ಹಾಗಾದ್ರೆ ಆನ್ಸರ್ ನಮ್ಗೆ ಡಿ ಆಗ್ತದೆ. ಓಕೆ, ಈಗ ಅದನ್ನ ಎಚ್ ಸಿ ಎಫ್ ಕಂಡು ಹಿಡಿಬೇಕಾದ್ರೆ
ಈಗ ಇಲ್ಲೇ ಎಚ್ ಎಫ್ ಕಂಡಿಡೀರಿ. ಎಚ್ ಎಫ್ ಕಂಡಿಡ್ಬೇಕಾದ್ರೆ ಘಾತಗಳು ಕಡಿಮೆ ಇದ್ದು ತೊಗೋಬೇಕು ಮತ್ತು ಕಾಮನ್ ಇರ್ಬೇಕು ಎಲ್ಲದ್ರಾಗೂ. 2 ಕಾಮನ್ ಐತಿ, ಬಟ್ ಘಾತ ಕಡಿಮೆ ಇದ್ದು ತೊಗೋಬೇಕು. 2 ಸ್ಕ್ವೇರ್ ಇದ್ದು ತೊಗೋಬೇಕು. ಹಂಗಾದ್ರೆ ನಾ ಏನು ಮಾಡ್ತೀನಿ, ಇಲ್ಲಿ 2/2 ತೊಗೋತೀನಿ ಇಂಟು. ಇನ್ನು ನೆಕ್ಸ್ಟ್ 3/4 ಐತಿ, ಇಲ್ಲಿ 3/6 ಐತಿ. ಹಂಗಾದ್ರೆ ಯಾವ್ದು ತೊಗೋಬೇಕು ನಾನೀಗ, 3/4 ತೊಗೋಬೇಕು ಇಂಟು. ಇನ್ನು 5/3 ತೊಗೋಬೇಕು, 5/5 ತೊಗೋಬೇಕು. ಅಂದ್ರೆ ಯಾವ್ದು ಕಡಿಮೆ ಐತಿ ಘಾತ, ಇಲ್ಲಿ 5/3 ತೊಗೋಬೇಕು. ಇನ್ನು ನೆಕ್ಸ್ಟ್ ಇದರಲ್ಲಿ ಯಾವುದೂ ಇಲ್ಲ, ಬಟ್ ಇದರಲ್ಲಿ ಐತಿ. ಹಂಗಾದ್ರೆ ಇದ್ದು 5 ಅಂತ ತೊಗೊಂಗಿಲ್ಲ, ಅವಾಗ ಎಲ್ ಸಿ ಎಮ್ ಆಗ್ತೈತಿ. ಇದನ್ನು ಕಾಮನ್ ಇದ್ದು ಅಷ್ಟೇ ತೊಗೊಳ್ಬೇಕು. ಇಲ್ಲಿ 2 ಕಾಮನ್ ಐತಿ, ಇಲ್ಲಿ 2 ಕಾಮನ್ ಐತಿ. 3 ಇದ್ದಿದ್ದ ಇಲ್ಲಿ 3 ಕಾಮನ್ ಐತಿ. 5 ಇದ್ದ ಇಲ್ಲೂ 5 ಕಾಮನ್ ಐತಿ. ಯಾವ ಕಾಮನ್ ಇರ್ತಾವೆ ಅವು ಅಷ್ಟೇ ತೊಗೋಬೇಕು. ಅವಕ್ಕೆ ಏನಂತೀವಿ, ಎಚ್ ಸಿ ಎಫ್ ಆಗ್ತೈತಿ. ಅವಾಗ ಅದಕ್ಕೆ ಎಚ್ ಸಿ ಎಫ್ ಅಂತ ಕರಿತೀವಿ ನಾವು. ಇಷ್ಟೇ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಈ ಕ್ವಶನ್ ಹೆಂಗೆ ಬಿಡಿಸ್ಬೇಕು. ಈ ಕ್ವಶನ್ನ ಸ್ವಲ್ಪ ಟ್ರಿಕ್ಕಿ ಐತಿ. ಇಲ್ಲಿ 2/2ಗಳು ಭಾಳ ಅದಾವೆ, ಇಲ್ಲಿ ಒಂದು ಐತಿ. 2ಗಳು ಇಲ್ಲಿ ಹೊಡ್ಕೋಬೇಕು ನಾವು. ಹೊಡ್ಕೊಂಡು ಮಾಡಿದಾಗ ಇದು ಗೊತ್ತಾಗ್ತೈತಿ. ಯಾಕಂದ್ರೆ ಇಲ್ಲಿ ಕೊಟ್ಟದ್ದು 2ದಾಗ ಕೊಟ್ಟಾನ, ಇಲ್ಲಿ 8 ಮತ್ತು 4ದಾಗ ಕೊಟ್ಟಾನ. ಅವ್ರನ್ನ ಹೊಡ್ಕೊಂಡು ಮಾಡಿದಾಗ ನಮಗೆ ಜಲ್ದಿ ಗೊತ್ತಾಗ್ತದೆ ಆನ್ಸರ್. ಇದನ್ನ ಹೆಂಗೆ ಸ್ಪೀಡಾಗಿ ಮಾಡೋದು ಅಂತ ಹೇಳ್ತೀನಿ ನಿಮ್ಗೆ. ಎಲ್ ಸಿ ಎಮ್ ಕಂಡುಹಿಡ್ಬೇಕಾ. 8/2 ಐತಿ ಇಂಟು 6/3 ಐತಿ. ಇಲ್ಲಿ 4/6 ಐತಿ ಇಂಟು 9/3 ಐತಿ. ಇದನ್ನು ಹೊಡ್ಕೊಂಡು ಇದೇನಾಗ್ತೈತಿ, 2 ಕ್ಯೂಬ್ ಸ್ಕ್ವೇರ್ ಆಗ್ತೈತಿ ಇಂಟು 3 ಇಂಟು 2 ಇಂಟು ಕ್ಯೂಬ್ ಆಗ್ತೈತಿ. ಇದೇನೈತಿ 2 ಸ್ಕ್ವೇರ್/6 ಆಗ್ತದೆ ಇಂಟು 3 ಸ್ಕ್ವೇರ್/3 ಆಗ್ತದೆ. ಇಷ್ಟ. ಈಗ ಇದನ್ನು ಆನ್ಸರ್ ಬಂತೈತಿ ಏನು, 3 2 6, 6 1 ಇಲ್ಲೊಂದು 2, 6 1 2 ಕ್ಯೂಬ, 6 3 9 ಆಗ್ತೈತಿ. 2/9 ಆಗ್ತೈತಿ ಅದು. 2/9 ಅನಂತರ 2/9 ಹೆಂಗಾಗ್ತಂತನೂ ಹೇಳ್ತೀನಿ ನಿಮ್ಗೆ. 2/9 ಆಯ್ತು. ಅನಂತರ 3/3 ಆಯ್ತು. ಇಲ್ಲೇನು ಬರ್ತೈತಿ, 6 2 12, 2/12 ಆಯ್ತು. ಇಲ್ಲಿ 3 2 6, 3/6 ಆಗ್ತೈತಿ. ಹೌದಾ. ಇಲ್ಲಿ ನಿಮ್ಗೆ ತಿಳಿಲಿಲ್ಲ ಅನ್ಸ್ತದೆ. ಇಲ್ಲಿ ನಾನು 2/9 ಹೆಂಗೆ ತೊಗೊಂಡು ಅದು ತಿಳಿಲಿಲ್ಲ ಅನ್ಸ್ತದೆ. ಹೌದಾ. ಯಾಕೆ ತಿಳಿಲಿಲ್ಲ ಅಂತಂದ್ರೆ ಇಲ್ಲಿ ಏನಾಗ್ತೈತೆ ಅಂತಂದ್ರೆ, ಇಲ್ಲಿ ನೋಡಿ, a/n ಇಂಟು a/m ಈಕ್ವಲ್ ಟು a/n ಪ್ಲಸ್ m. ಇದು ಫಾರ್ಮುಲಾ. ಹೌದಾ. ಇಲ್ಲಿಯೂ 2 ಐತಿ, ಇಲ್ಲಿಯೂ 2 ಐತಿ. 2/3 ಐತಿ. ಅಂದರೆ ಇಲ್ಲಿ ಏನಾಗ್ತೈತಿ, 2 ಇದು ಇಂಟು ಆತು ಮೊದಲು. ಅವಾಗ ಏನಾಗ್ತೈತಿ 2/6 ಇಂಟು 2/3. ಅವಾಗ ಏನಾಗ್ತೈತಿ 2 ಇವೆರಡು ಕೂಡಿಸ್ಬೇಕು. 6 3 9 ಆಗ್ತದೆ. ಇದು ಅಪ್ಲೈ ಆಗಿದ್ದಲ್ಲಿ. ಹೌದಾ. ಈಗ ನಮ್ಗೆ ಎಲ್ ಸಿ ಎಮ್ ಬೇಕು. ಈಗ ಎಲ್ ಸಿ ಎಮ್ ತಗೋಬೇಕಾ. ಇದು ಈಗ ಎಲ್ ಸಿ ಎಮ್ ನೋಡೋಣ. ಎಲ್ ಸಿ ಎಮ್ ಈಕ್ವಲ್ ಟು ಯಾವ್ದು ತೊಗೋಬೇಕು ನಾವು ಇದ್ರಾಗ. ಇದು ದೊಡ್ಡದೈತಿ. ದೊಡ್ಡದಿದ್ದದ್ದು 2/12 ತೊಗೊಂಡ್ವಿ. ದೊಡ್ಡದು ಯಾವುದೈತಿಲ್ಲ ಅದನ್ನು ತೊಗೋಬೇಕು. ಇಂಟು ಅನಂತರ ಇದ್ರೊಳಗೆ ಯಾವ್ದು ದೊಡ್ಡದೈತಿ, 3/6 ತೊಗೋಬೇಕು. ಹಂಗಾದ್ರೆ ಆನ್ಸರ್ ಏನಾಗ್ತದೆ ನಮ್ಗೆ, ಡಿ ಆನ್ಸರ್ ಆಗ್ತದೆ. ಇಷ್ಟೇ. ಈ ರೀತಿ ಮಾಡ್ಬೇಕಿಂತ ಕ್ವಶನ್. ಇವು ಸಣ್ಣ ಸಣ್ಣ ಫಾರ್ಮುಲಾಗಳ ಬೇಸಿಕ್ ನಾಲೆಜು ಗೊತ್ತಿದ್ರೆ ಭಾಳ ಜಲ್ದಿ ಬಿಡಿಸ್ತೀವಿ. ಈ ಕ್ವಶನನ್ನು ನನಗೆ ಆನ್ಸರ್ ಮಾಡಿ ತಿಳಿಸ್ರಿ ನೋಡು ಎಲ್ಲರೂ. ಇದನ್ನು ಬಿಡಿಸಿ ಲಾಸ್ಟ್ಗೆ ಇದನ್ನು ಇಂಟು ಮಾಡ್ಬೇಕು. ಎಲ್ಲವುದನ್ನು ಎಲ್ ಸಿ ಎಮ್ ಕಂಡು ಹಿಡ್ರಿ. ಎಲ್ ಸಿ ಎಮ್ ಕಂಡು ಹಿಡಿದು ಪವರ್ಗಳಿಂದ ತಗೊಂಡು ಎಲ್ ಸಿ ಎಮ್ ಕಂಡು ಹಿಡಿದು ಅದರದ್ದು ಇಂಟು ಮಾಡಿ ಆನ್ಸರ್ ನನಗೆ ತಿಳಿಸ್ರಿ ನೋಡ್ರಿ ಕಮೆಂಟ್ದಾಗ. ಎಷ್ಟು ಮಂದಿ ಮಾಡ್ತಾರೆ ನೋಡ್ತೀನಿ. ಎಷ್ಟು ಜನ ಹೆಚ್ಚಿಗೆ ಮಾಡ್ತಾರಲ್ಲ ಅಷ್ಟು ನಿಮ್ಗೆ ನಾನು ತಿಳಿದೈತೆ ಅಂತ ಅನ್ಕೋತೀನಿ. ಎಲ್ಲರೂ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಇವು ಎಂಥ ಕ್ವಶನ್ ಅಂದ್ರೆ, ಇವು ಸಮ್ ಕೊಟ್ಟಾನ, ಎಲ್ ಸಿ ಎಮ್ ಕೊಟ್ಟಾನ, ಎಚ್ ಎಫ್ ಕೊಟ್ಟಾನ. ಆನಂತರ ಅವ್ರದ್ದು ಸಮ್ ರೆಸಿಪ್ರೋಕಲ್ ಆಫ್ ನಂಬರ್ಸ್ ಅಂತ ಕೊಟ್ಟಾನ. ಇಂಥ ಕ್ವಶನ್ ಭಾಳ ಬಂದವು. ಈಗಿನ NTPC ಎಕ್ಸಾಮ್ದಾಗೂ ಭಾಳಷ್ಟು ಕ್ವಶನ್ ಬಂದಾವು. ಎಲ್ಲರೂ ಇದನ್ನು ಸ್ಟಾರ್ ಮಾರ್ಕ್ ಹಾಕೋರಿ. ಇದನ್ನು ಎಕ್ಸಾಮ್ದಾಗ ಪಕ್ಕಾ ಕೇಳುವಂಥ ಕ್ವಶನ್ ಇಂಥವು. ಅದಕ್ಕಾಗಿ ಈಗ ನೋಡ್ರಿ, ನೀನು 2022 ಗ್ರೂಪ್ ಡಿ ಒಳಗೆ ಕೇಳಿದ್ದ, ಈಗ NTPC ಒಳಗೆ ಭಾಳಷ್ಟು ಬಂದವು. ಇವನ್ ಗ್ರೂಪ್ ಡಿಯಲ್ಲಿ ಮೊನ್ನೆ ಎಕ್ಸಾಮ್ದಾಗೂ ಬಂದವು.
ಅದಕ್ಕೆ ಇಂಥ ಕ್ವಶನ್ ಮಿಸ್ ಮಾಡೋಂಗಿಲ್ಲ. ಇಲ್ಲಿ ಏನು ಕೊಟ್ಟಾನ, 2 ನಂಬರ್ದು A + B = 8 ಕೊಟ್ಟಾನ, 54 ಕೊಟ್ಟಾನ. ಎರಡು ನಂಬರ್ಗಳು ಸಮ್ ಕೊಟ್ಟಾನ, 54 ಕೊಟ್ಟಾನ. LCM ಎಷ್ಟು ಕೊಟ್ಟಾನು, 84 ಕೊಟ್ಟಾನ. HCF ಎಷ್ಟು ಕೊಟ್ಟಾನ, HCF 6 ಕೊಟ್ಟಾನ. ಹಾಗಾದ್ರೆ ಇನ್ನೊಂದು ನಿಮಗೆ ಗೊತ್ತಿರ್ಬೋದು, ನಮ್ಮದು ಫಾರ್ಮುಲಾ ಐತಿ. ಏನು ಫಾರ್ಮುಲಾ, A × B = H × L. ಇದು ಐಡೆಂಟಿಟಿ. ಈ ಐಡೆಂಟಿಟಿಯನ್ನು ಯೂಸ್ ಮಾಡ್ಕೊಂಡು ನಾವು ಇದನ್ನು ಕ್ವಶನ್ ಬಿಡಿಸ್ಬೇಕು. ಇಲ್ಲಿ ಏನು ಕೇಳತ್ತಾನೋ, ಸಮ್ ಆಫ್ ರೆಸಿಪ್ರೋಕಲ್ ಆಫ್ ದೇ ನಂಬರ್ಸ್. ಅಂದ್ರೆ ಈ ನಂಬರ್ ಅದನ್ನು ಅದ್ರದ್ದು ಇದು 1/A, ಇದನ್ನು ರೆಸಿಪ್ರೋಕಲ್ ಅಂತಾರೆ. 1/A + 1/B = ಈಗ ಇದನ್ನು ಫಾರ್ಮೇಷನ್ ಮಾಡ್ಕೊಂಡು ಎಲ್ಲ ಅಂದ್ರೆ ಸಿಂಪ್ಲಿಫೈ ಮಾಡೋಣ. ಇವು ಎರಡರದ್ದು LCM ತಕ್ಕೋಬೇಕು. ಅಂದ್ರೆ ಅವು ಎರಡದ್ರ ಬೇರೆ ಬೇರೆ ನಂಬರ್ ಇರೋದ್ರಿಂದ ಅದ್ರ LCM ABನ ಆಗ್ತದೆ. ಆನಂತರ ಇದು B ಹೋಗಿ ಇಲ್ಲಿ ಮಲ್ಟಿಪಲ್ ಆಗ್ತದೆ, A ಹೋಗಿ ಇಲ್ಲಿ ಮಲ್ಟಿಪಲ್ ಆಗ್ತದೆ. ಹಾಗಾಗಿ ಏನಾಗ್ತೈತಿ, ಮೇಲೆ A + B ಅಂತ ಬರ್ತದೆ. ಹೌದಾ? ಈಗ ಎರಡದ್ರದ್ದು ಮಲ್ಟಿಪಲನ್ನು ಇಲ್ಲಿ ಕೊಟ್ಟಾನೆ. H × L ಅಂದ್ರೆ ನಮ್ಗೆ AB ಅಂದಂಗೆ. ಹೌದಾ? H × A × B = H × L. ಹಾಗಾದ್ರೆ H × L ಕೊಟ್ಟಾನ ನನಗೆ. ಹಾಗಾದ್ರೆ ಅದನ್ನು ತುಂಬುತ್ತೀನಿ ನಾನು ಫಾರ್ಮುಲಾದಾಗ ಡೈರೆಕ್ಟ್. ಇಲ್ಲಿ ತುಂಬಿ ಡೈರೆಕ್ಟ್ ಕಂಡು ಹಿಡಿಬೋದು. A + B ಎಷ್ಟು ಕೊಟ್ಟಾನ, 54 ಕೊಟ್ಟಾನ. 54 ಬರ್ಕೊಂಡೆ. ಆನಂತರ AB ಏನು ಕಂಡು ಹಿಡಿಬೇಕು ನಾವು, 84 × 6 ಮಾಡಬೇಕು. ಅದು ನಮ್ಗೆ ಆನ್ಸರ್ ಸಿಗ್ತದೆ. ಇಲ್ಲಿ 6 × 9 54. ಹೌದಾ? ಈಗ 9 / 84 ಆಯ್ತು. ಇದನ್ನು ಮತ್ತೆ ಕಟ್ತಾ ಹೊಡೀರಿ. 3 × 3 = 3, 3 ಎಷ್ಟರಲ್ಲೇ 3 × 2 = 6, 3 × 8 = 24. ಹಂಗಾದ್ರೆ ಆನ್ಸರ್ ಏನು ಸಿಗ್ತದೆ ನಮ್ಗೆ, 3/28 ಸಿಗ್ತದೆ. 3/28 ಇಲ್ಲೈತಿ. ಆನ್ಸರ್ ಸೀದಾಗೈತೆ ನೋಡ್ರಿ, 3/28. ಈ ಕ್ವಶನ್ ಭಾಳಷ್ಟು ಬಂದದ, ಭಾಳ ಸಲ ಕೇಳೋಣ. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ನ. ಎಲ್ಲರೂ ಮಾರ್ಕ್ ಮಾಡಿ ಇಟ್ಕೊಳ್ರಿ ನಿಮ್ಮ ಕ್ವಶನ್. ಓಕೆ, ಈಗ ಈ ಕ್ವಶನ್ ಹೆಂಗೆ ಬಿಡಿಸ್ಬೇಕು, ಇದನ್ನು ಅವಾಗಲೇ ರೇಷಿಯೋದ ಕ್ವಶನ್, ಇದು ರೇಷಿಯೋದ ಮೆಥಡ್ ಕ್ವಶನ್ನ. ಇಲ್ಲಿ ನಿಮ್ಗೆ ಹೇಳಿ ನಾನು ಅವಾಗ ಬಿಡಿಸೀನಿ. ಇದ್ರದ್ದು ಆನ್ಸರ್ ನೀವು ಕಮೆಂಟ್ ಮಾಡಿ ತಿಳಿಸಿರಿ, ನೋಡಿ ಎಷ್ಟು ಜನ ಬಿಡಿಸ್ತೀರಿ ಅಂತ ಗೊತ್ತಾಗ್ತದೆ. ಇದ್ರದ್ದು LCM ಕಂಡು ಹಿಡಿಬೇಕು ನೋಡಿರಿ. ನಾನು ಎಕ್ಸಾಂಪಲ್ ಕೊಟ್ಟಾಗ ಬಿಡಿಸೀನಿ, ಡೈರೆಕ್ಟಾಗಿ ಕಂಡು ಹಿಡಿಬೋದು. ಏನಿಲ್ಲ, 5, 7, 8 ಇವೆಲ್ಲವನ್ನೂ ಮಲ್ಟಿಪಲ್ ಮಾಡಿದ್ರೆ ನಮಗೆ LCM ಸಿಕ್ಬಿಡ್ತದೆ ಡೈರೆಕ್ಟ್. ನಾನು ಎಲ್ಲ ಹೇಳಿಬಿಟ್ಟೇನೆ. ಈಗ ಜಸ್ಟ್ ನೀವು ಮಲ್ಟಿಪ್ಲೈ ಮಾಡಿ ಆನ್ಸರ್ ಹೇಳ್ಬೇಕು ನಾನು. ಈ ಕ್ವಶನ್ ಇದು ರೇಷಿಯೋ ಕೊಟ್ಟಾನ, LCM HCF ಕೊಟ್ಟಾನ. ಅವತ್ತರ ಮಲ್ಟಿಪಲ್ ಪ್ರಾಡಕ್ಟ್ ಆಫ್ LCM ಆ್ಯಂಡ್ HCF ಪ್ರಾಡಕ್ಟ್ ಕೊಟ್ಟಾನ. ಹಾಗಾದ್ರೆ HCF LCM HCF ಮತ್ತು LCM ರೆಸಿಪ್ರೋಕಲ್ ಕೇಳೋಣ. ಇದು ಇದೇಗೇನು ನಾವು ಬಿಡಿಸಿದ್ದೀವಲ್ಲ ಅದೇ ಥರ ಕ್ವಶನ್ನ. ಸ್ವಲ್ಪ ಅಲ್ಲಿ ನಂಬರ್ಗಳ ರೆಸಿಪ್ರೋಕಲ್ ಕೇಳಿದ್ದ, ಇಲ್ಲಿ HCF LCM ರೆಸಿಪ್ರೋಕಲ್ ಕೇಳ್ಯಾನ. ಅಂದ್ರೆ A × B = H × L. ಇದು ಗೊತ್ತಾಯ್ತು ನಮಗೆ. ನನಗೆ ಇಲ್ಲಿ ಏನು ತಕ್ಕೋಬೇಕು, ನಮ್ಮ ಮೊದಲೆಲ್ಲ HCF ಕಂಡು ಹಿಡ್ಕೋಬೇಕು. HCF ಕಂಡು ಹಿಡ್ಕೋಬೇಕಾದ್ರೆ ಈ ರೇಷಿಯೋನ ಯೂಸ್ ಮಾಡಬೇಕು. HCF ಯಾವಾಗಲೂ ಫಸ್ಟ್ ನಂಬರ್ಗೆ 5H ಅವತ್ತರದ ಮಲ್ಟಿಪಲ್ಕ ಸೇಮ್ ಇರ್ತೈತಿ. ಅಂದ್ರೆ 5H × 3H = ಏನಾಗ್ತೈತಿ, ಅವತ್ತರ ಪ್ರಾಡಕ್ಟ್ LCM HCF ಪ್ರಾಡಕ್ಟಿಗೆ ಸಮ ಇರ್ತೈತಿ. ಅಂದರೆ LCM HCF ಪ್ರಾಡಕ್ಟ್ ಎಷ್ಟೈತಿ, 135 ಐತಿ. ಅದನ್ನು ನಾನು ಇಲ್ಲಿ ಬರ್ಕೊಂಡೆ. ಈಗ 5H 3H ಇಂಟು ಮಾಡಿದಾಗ 5 × 3 = 15 H = 135 ಆಗ್ತದೆ. ಹೌದಾ? ಈಗ ನಾನೇನು ಮಾಡ್ತೀನಿ, 15 1 ಹೋಗ್ತೈತಿ, 15 9 ಹೋಗ್ತೈತಿ. ಇದು H ಆಗಂಗಿಲ್ಲ, ಇದು H² ಆಗ್ತದೆ. ಇಲ್ಲಿ ಇಲ್ಲಿ ಒಂದು H ಐತಿ, ಇಲ್ಲಿ ಒಂದು H, ಎರಡು H ಇಂಟು ಮಾಡಿದಾಗ H² ಆಗ್ತೈತಿ. ಆಯಿತಾ? ಈಗ ನನಗೆ H = ಸಿಕ್ತು. H = ಹೆಂಗೆ ತೆಗೆದು, H² = 9 ಸಿಕ್ತು. ಈಗ ಸ್ಕ್ವೇರ್ ರೂಟ್ ಮಾಡಿದಾಗ H = ಸಿಗ್ತೈತಿ 3. ಸ್ಕ್ವೇರ್ ರೂಟ್ ಸಿಕ್ಕಾಗ ನಮ್ಗೆ H = 3 ಸಿಕ್ತು. ಹೌದಾ? H = 3 ಸಿಕ್ತಂದ್ರೆ H ಸಿಕ್ತು. ಓಕೆ, ಈಗೇನು ಕಂಡು ಹಿಡಿಬೇಕು ನಾವು, ಈಗ H = 3 ಸಿಕ್ಕೈತೆ ನಮಗೆ. H = 3 ಸಿಕ್ಕೈತೆ ಅಂದ್ರೆ A = ಏನಾಗ್ತದೆ, A = 3 × 5 ಆಗ್ತದೆ. 3 × 5 ಆಗ್ತದೆ. ಆಯಿತಾ? ಆನಂತರ B = ಇವಾಗೇನು 3 ಐದಲೇ 15 ಆಗ್ತದೆ. B = ಏನಾಗ್ತದೆ, 3 × 3 ಆಗ್ತದೆ. ಆವಾಗ 9 ಸಿಗ್ತದೆ. ಈಗ ನಾವು LCM ತಕ್ಕೊಳ್ಳೋಣ. LCM = ಏನಾಗ್ತೈತಿ, LCM ಇವೆರಡರೊಳಗೆ ದೊಡ್ಡ ನಂಬರನ್ನು ಕನ್ಸಿಡರ್ ಮಾಡಿರಿ.
ಇಲ್ಲಿ 15 ಐತಿ, ಇಲ್ಲಿ 9 ಐತಿ. 9ರಲ್ಲಿ ಇದು ಕಟ್ತಾ ಹೋಗುತ್ತಾ? ಇಲ್ಲ, ಹೋಗಾಗಿಲ್ಲ. 15ನ್ನು ಇಂಟು 2 ಮಾಡಿರಿ. 15ಕ್ಕೆ ಇಂಟು 2 ಮಾಡಿದ್ರೆ 30 ಸಿಗ್ತದೆ. 30ನ್ನು 9ರಲ್ಲಿ ಡಿವೈಡ್ ಮಾಡಿದ್ರೆ ಡಿವೈಡ್ ಆಗುತ್ತಾ? ಆಗಲ್ಲ. ಇನ್ನು 15 ಎರಡರಲ್ಲಿ ಎಷ್ಟು? 15 ಮೂರಲೆ ಎಷ್ಟು? 45. 15 ಮೂರಲೆ 45 ಸಿಗ್ತದೆ. ಈ 45ನ್ನು 9ರಲ್ಲಿ ಡಿವೈಡ್ ಮಾಡಿರಿ, ಅವಾಗ ಡಿವೈಡ್ ಆಗ್ತದೆ. ಹಾಗಾಗಿ ಡಿವೈಡ್ ಆಗೋದ್ರಿಂದ 45 ನಮ್ಗೆ ಎಲ್ ಸಿ ಎಮ್ ಆಗ್ತದೆ. ಇಷ್ಟೇ. ನಾವು ಎಲ್ ಸಿ ಎಮ್ ಏನಾಗೈತಿ? 45 ಆಗ್ತೈತಿ. ಹಿಂಗೆ ಕಂಡು ಹಿಡಲಿಲ್ಲ ಅಂದ್ರೆ ಇನ್ನೊಂದು ರೀತಿ ಒಳಗೆ ಹೇಳ್ತೇನೆ ನಿಮ್ಗೆ. ಇಲ್ಲಿ ಎಲ್ ಸಿ ಎಮ್ ಈಕ್ವಲ್ ಟು ಏನು ಮಾಡಬೇಕು? ಎಲ್ ಸಿ ಎಮ್ ಈಕ್ವಲ್ ಟು ಇವೆರಡು ರೇಷಿಯೋವನ್ನು ಇದಕ್ಕೆ ಮಲ್ಟಿಪಲ್ ಮಾಡ್ಬೇಕು. ಅದು ನಮಗೆ ಎಲ್ ಸಿ ಎಮ್. ಹಾಗಾದ್ರೆ 5 ಇಂಟು 3 ಇಂಟು 3. ಹೌದಾ? ಅಂದ್ರೆ ಏನಾಗ್ತೈತಿ ಅಂದ್ರೆ, ಇನ್ನೊಂದು ಸಲ ಇಲ್ಲಿ ಬರೋದು ಹೇಳ್ತೀನಿ ಅಂತ ಹೇಳ್ರಿ. ಇದನ್ನು ತೆಗೀನು. ಎಲ್ ಸಿ ಎಮ್ ಈಕ್ವಲ್ ಟು ಏನಾಗ್ತೈತಿ? ಹೆಚ್ ಇಂಟು, ಹೌದಾ, ಎಕ್ಸ್ ಇಂಟು ವೈ. ಹೌದಾ? ಅಂದರೆ ಎ ಇಂಟು ವೈ ಏನಾಗ್ತದೆ? ಎ ಇಂಟು ಬಿ, ಎ ಇಂಟು ಬಿ. ಇದು ನಮಗೆ ಎಲ್ ಸಿ ಎಮ್ ಆಗ್ತೈತಿ. ಹೆಂಗಾಗ್ತೈತಿ? ಹೆಚ್ ಅಂದ್ರೆ 3, ಎ ಅಂದ್ರೆ 5, ಬಿ ಅಂದ್ರೆ 3. ಅವಾಗ ಎಷ್ಟಾಗ್ತೈತಿ? 3 5 15, 15 3 45. ಇದು ಎಲ್ ಸಿ ಎಮ್. ಓಕೆ, ಈಗ ಇದನ್ನು ಸ್ವಲ್ಪ ಸಣ್ಣದು ಮಾಡೋಣ. ಈಗ ನೋಡಿ, ಈಗ ನಮ್ಗೆ 1/L ಪ್ಲಸ್ 1/H ಈಕ್ವಲ್ ಟು ಕಂಡುಹಿಡಿಬೇಕು. ಇದನ್ನು ಕಂಡುಹಿಡಿಯೋಣ. ಅವಾಗ ಇದೇನಾಗ್ತೈತಿ ನಮ್ಗೆ? ಇವತ್ತರದ್ದು ಎರಡರೂ ಎಲ್ ಸಿ ಎಮ್ ತಗೋಬೇಕು. ಅವಾಗ ಏನಾಯ್ತು? ಇದು ಎಲ್ ಇಂಟು ಹೆಚ್ ಎಲ್ ಇಂಟು ಹೆಚ್ ಆಯಿತು, ಡಿವೈಡೆಡ್ ಬೈ ಅದು ಏನು ಹೆಚ್ ಪ್ಲಸ್ ಎಲ್ ಆಗ್ತೈತಿ. ಹೆಚ್ ಪ್ಲಸ್ ಎಲ್ ಡಿವೈಡೆಡ್ ಬೈ ಎಲ್ ಇಂಟು ಹೆಚ್ ಆಗ್ತದೆ. ಅವಾಗ ಎಲ್ ಹೆಚ್ 3 ಐತಿ, ಪ್ಲಸ್ 45 ಮಾಡ್ತೀವಿ. ಅವಾಗ ಏನಾಗ್ತೈತಿ? ಇದು 135 ಕೊಟ್ಟಾನೆ ಇದನ್ನು ಆವಾಗಲೇ. ಆಯಿತಾ? 45 3 48 ಡಿವೈಡೆಡ್ ಬೈ 135. ಆಯಿತಾ? ಈಗ ಮಾಡೋಣ ನೋಡಿ. ಇಲ್ಲಿ ಈಕ್ವಲ್ ಟು ಏನಾಗ್ತೈತಿ? ಕಡ್ತಾ ಹೊಡೀರಿ. ಇದನ್ನು ಕಡ್ತಾ ಹೊಡೆದ್ರೆ 316ಲೆ 345. ಹಂಗಾದ್ರೆ ಆನ್ಸರ್ ಏನು ಸಿಗ್ತೈತಿ ನಮ್ಗೆ? 16 ಡಿವೈಡೆಡ್ ಬೈ 45 ಆಗ್ತದೆ. ಆನ್ಸರ್ ಎಲ್ಲಿತ್ತು ನೋಡ್ರಿ? ಬಿದಾಗ ಆನ್ಸರ್ ಇದು 16 ಡಿವೈಡೆಡ್ ಬೈ 45. ಈ ಥರ ಕ್ವಶನ್ಸ ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ತಾವೆ, ಏನಿಲ್ಲ, ಸ್ವಲ್ಪ ಹೆಚ್ಚಿಗೆ ಸ್ಟೆಪ್ಸ್ ಯೂಸ್ ಮಾಡ್ಬೋದು. ಅವಾಗಿನ ಕ್ವಶನ್ಗೆ ಅಲ್ಲಿ ಎ ಬಿ ಕಂಡುಹಿಡಿಯೋಕೆ ಹೇಳಿದ್ರೆ ಅದು ಈಸಿ ಆಗುತ್ತೆ ಭಾಳ. ಅದಕ್ಕೂ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಬಟ್ ಏನೂ ಇಲ್ಲ, ಮಾಡ್ಬೋದು. ಒಂದು 5-6 ಸೆಕೆಂಡ್ ಹೆಚ್ಚಿಗೆ ತಿಂತದೆ ಅಷ್ಟೇ ಟೈಮ್. ಓಕೆ, ಇದು ಆನ್ಸರ್ ಸಿಕ್ತು ನಿಮ್ಗೆ. ಇನ್ನು 10ನೇ ಕ್ವಶನ್ ನೋಡೋಣ. ಇಲ್ಲಿ ಇದ್ರೊಳಗೆ ಏನು ಕಂಡುಹಿಡಿಯೋದನ್ನ 3 ಮತ್ತು 16 ಎಲ್ ಸಿ ಇದನ್ನು ಕೊಟ್ಟಾನ. ಇಫ್ ದ ರೇಷಿಯೋ ಆಫ್ ದ ನಂಬರ್ 3:16 ಆದ್ರೆ ಪ್ರಾಡಕ್ಟ್ ಅವ್ರದ್ದು ಎರಡು ಥರದ್ದು ಎಲ್ ಸಿ ಎಮ್ ಪ್ರಾಡಕ್ಟ್ 432 ಕೊಟ್ಟಾನ. ಹಾಗಾದ್ರೆ ನಮ್ಗೆ ಎಲ್ ಸಿ ಎಮ್ ಮತ್ತು ಎಚ್ ಎಫನ್ನು ಕಂಡುಹಿಡೀರಿ ಅಂತ ಹೇಳೋಣ. ಹೌದಾ? ಎಲ್ ಸಿ ಎಮ್ ಮತ್ತು ಎಚ್ ಎಫ್ ಕಂಡುಹಿಡೀರಿ ಅಂದ. ಅವ್ರದ್ದು ರೆಸಿಪ್ರಿಕಲ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಮತ್ತು ಇಲ್ಲಿ ಇದೇಗ ನಾನು 9ನೇ ಕ್ವಶನ್ ಬಿಡಿಸಿ ಸೇಮ್ ಅದೇ ರೀತಿ ಕ್ವಶನ್ ಐತಿ. ಇದನ್ನು ನಮ್ಗೆ ಎಲ್ಲರೂ ಕಮೆಂಟ್ ಮಾಡಿ ಆನ್ಸರ್ ತಿಳಿಸಿರಿ ನೋಡೋಣ. ಕಮೆಂಟ್ ಮಾಡಿರಿ ಆನ್ಸರನ್ನು. ಎಷ್ಟು ಮಂದಿ ಮಾಡ್ತೀರಿ ನೋಡ್ತೀನಿ. ಓಕೆ, ಎಷ್ಟು ನೀವು ಕ್ವಶನ್ಸ್ ಬಿಡಿಸ್ತಿರಲ್ಲ ಅಷ್ಟು ನಿಮ್ಗೆ ಹೆಲ್ಪ್ ಆಗ್ತದೆ. ನಾನು ತಿಳಿಸೋ ಕರ್ತವ್ಯ ಏನೈತಿ ನಾನು ಮಾಡಿದ್ದೀನಿ. ಅದಕ್ಕಾಗಿ ನೀವು ಮಾಡೋ ಕೆಲಸ ಭಾಳ ಐತಿ. ಇವತ್ತಿನ ಹೋಮ್ವರ್ಕ್ ನೋಡ್ರಿ. ಈ ಹೋಮ್ವರ್ಕ್ದಾಗ ಇವತ್ತರದ ಎಲ್ ಸಿ ಎಮ್ ಎಚ್ ಎಫ್ ಎರಡೂ ಕಮೆಂಟ್ ಮಾಡಿರಿ. ಮತ್ತು ಕ್ವಶನ್ ನಂಬರ್ ಹಾಕಿ ಕಮೆಂಟ್ ಮಾಡಿರಿ. ನಾನು ಟೈಮ್ ಸ್ಪ್ಯಾನ್ ಹಾಕಿರ್ತೀನಿ ಪ್ರತಿಯೊಂದು ವಿಡಿಯೋದಾಗ. ಈ ಥರದ ಟೈಮ್ ಸ್ಪ್ಯಾನ್ ಹಾಕಿರ್ತೀನಿ. ಆ ಟೈಮ್ ಸ್ಪ್ಯಾನ್ ಪ್ರಕಾರ ನೀವು ಅಲ್ಲಿ ಕ್ಲಿಕ್ ಮಾಡಿ ಈ ಟೈಮಿಗೆ ಎಷ್ಟೈತೆ ಅಂತಂದು ಈ ಕ್ವಶನ್ದು ಆನ್ಸರ್ ಅಂತಂದು ಹಾಕಿ ಆನ್ಸರ್ ಟೈಪ್ ಮಾಡಿ ಕಳಿಸ್ರಿ ನೋಡೋಣ ಎಷ್ಟು ಮಂದಿ ಮಾಡ್ತೀರಿ. ಹೋಮ್ವರ್ಕ್ ಇತ್ತಂದ್ರೆ ಹೋಮ್ವರ್ಕ್ ಅಂತಂದ್ರೆ ಮೆನ್ಷನ್ ಮಾಡಿರಿ. ಹೋಮ್ವರ್ಕ್ ಕ್ವಶನ್ 1, ಹೋಮ್ವರ್ಕ್ ಕ್ವಶನ್ 1, ಹೋಮ್ವರ್ಕ್ ಕ್ವಶನ್ 2 ಅಂತಂದು ಹಾಕಿರಿ. ಆನಂತರ ಇವತ್ತನ್ನ ಆನ್ಸರ್ ಮಾಡಿ ಇವತ್ತರದ್ದು ಏನು ಬಿಟ್ಟಿಲ್ಲ ಆ ಕ್ವಶನ್ ನಂಬರ್ಗಳು ಹಾಕಿ ನನಗೆ ಆನ್ಸರ್ ಮಾಡಿರಿ. ಎಷ್ಟು ಜನ ಮಾಡ್ತೀರಿ ನೋಡ್ತೀನಿ.
ಓಕೆ, ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ತಿಳಿದಿರ್ಬೋದು, ಎಲ್ಲರಿಗೂ ತಿಳಿದೈತೆ ಅಂತ ನಾನು ಅನ್ಕೋತೀನಿ. ಮುಂದಿನ ಕ್ಲಾಸ್ ಯಾರೂ ಮಿಸ್ ಮಾಡಿಬಿಡ್ರಿ. ಮುಂದಿನ ಕ್ಲಾಸು ಭಾಳ ಇಂಪಾರ್ಟೆಂಟ್ ಐತಿ. ಅಡ್ವಾನ್ಸ್ ಏನೇನು ಮೇನ್ ಇಂಪಾರ್ಟೆಂಟ್ ಎಕ್ಸಾಮ್ದಾಗ ಕೇಳುವಂಥ ಕ್ವಶನ್ಸ್ ಬರ್ತಾವೆ ಇಲ್ಲಿ. ಭಾಳಷ್ಟು ಮೇನ್ ಇಂಪಾರ್ಟೆಂಟ್ ಇರೋದು ಮುಂದಿನ ಕ್ಲಾಸ್ನಾಗ. ಬೆಲ್ ಮೇಲೆ, ಸಿಂಗಲ, ರೌಂಡ್ಸ ಇವ್ರ ಮೇಲಿನ ಕ್ವಶನ್ಸ್ ಭಾಳ ಬರ್ತಾವೆ. ಅದ ಕಾರಣ ಇದನ್ನು ಯಾರೂ ಮರೆಯೋಕೆ ಹೋಗ್ಬೇಡ್ರಿ. ಮುಂದಿನ ಕ್ಲಾಸ ಆನಂತರ ಈಗಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ಓಕೆ, ಎಲ್ಲರಿಗೂ ಇವತ್ತಿನ ಕ್ಲಾಸ್ ಎಷ್ಟಾಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲನ್ನು ಯಾರು ಹೊಸವಾಗಿ ನೋಡತ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಒಟ್ಟು ಮರಿಬೇಡ್ರಿ. ಮತ್ತು ಇದ್ರದ್ದು ಕ್ಲಾಸದ್ದು ನಾನು ಪ್ಲೇಲಿಸ್ಟ್ ಮಾಡಿದ್ದೀನಿ. ಎಲ್ಲರೂ ಮೊದಲಿನ ಕ್ಲಾಸನ್ನು ಪ್ಲೇಲಿಸ್ಟಿಗೆ ಹೋಗಿ ನೋಡ್ಕೊಳ್ರಿ. ಆನಂತರ ಸೆಕೆಂಡ್ ಕ್ಲಾಸನ್ನು ನೋಡಿರಿ, ಸೀರೀಸ್ ವೈಸ್ ನೋಡಿರಿ. ಎಲ್ಲರಿಗೂ ಸೀರೀಸ್ ವೈಸ್ ನೋಡೋದ್ರಿಂದ ಒಂದಾಗಂತಂದ್ರೆ ನಿಮ್ಗೆ ಅರ್ಥ ಆಗ್ತದೆ. ಆದ ಕಾರಣ ಎಲ್ಲರೂ ಕಂಟಿನ್ಯೂಸ್ ಆಗಿ ಎಲ್ಲ ಕ್ಲಾಸನ್ನು ನೋಡಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು.